ಕಾರವಾರದಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಪ್ರಕರಣ. ಗುಡ್ಡ ಕುಸಿದು ನೀರಿನಲ್ಲಿ ಟ್ಯಾಂಕರ್ ಮುಳುಗಡೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ಯಾಸ್ ಟ್ಯಾಂಕರ್ನಲ್ಲಿದ್ದಂತಹ ಗ್ಯಾಸ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. HBL ಕಂಪನಿ ಸುರಕ್ಷಿತವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನದಿಯಲ್ಲಿ ಗ್ಯಾಸ್ ರಿಲೀಸ್ ಅನ್ನ ಮಾಡ್ತಿದ್ದಾರೆ ಸಿಬ್ಬಂದಿ. ಮನೆಯಲ್ಲಿ ಅಡುಗೆ ಮಾಡದಂತೆ ಸ್ಥಳೀಯರಿಗೆ ಸೂಚನೆ ನೀಡಲಾಗಿದೆ. ಊರು ಬಿಡುವಂತೆ ಸ್ಥಳೀಯರಿಗೆ ಸೂಚನೆ ನೀಡಲಾಗಿದೆ. ಸಗಡಗೇರಿ ಗ್ರಾಮದ ಜನರಿಗೆ ಎಚ್ಚರಿಕೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಗ್ರಾಮಕ್ಕೆ ಇದೀಗ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ನೀಡಿದ್ದಾರೆ. ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ ಶಾಸಕ ಸತೀಶ್ ಸೈಲ್. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ನಿಮ್ಮ ಸುರಕ್ಷತೆಯನ್ನು ಕೂಡ ನೋಡ್ಕೊಳ್ಳಿ, ಯಾಕಂತಂದ್ರೆ ಅಲ್ಲಿ ಬಹಳ ಒಂದು ಡೇಂಜರಸ್ ಆಗಬಲ್ಲಂತಹ ಕಾರ್ಯಾಚರಣೆ ಆಗ್ತಾ ಇರೋದು. ಸುರಕ್ಷತೆ ತೆಗೆದುಕೊಳ್ತಿದ್ದಾರೆ ಯಟ್ ಅಗೇನ್. ಸ್ಥಳೀಯರಿಗೆ ಯಾವ ರೀತಿ ಮುಂಜಾಗ್ರತೆ ನೀಡಲಾಗಿದೆ, ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ವಿವರಿಸ್ತಾ ಹೋಗೋದಾದ್ರೆ. ಸ್ಮಿತಾ, ನೋಡಿ, ಈಗ ಡೇಂಜರ್ ಝೋನ್ ಅಂತೇಳಿ ಈಗ ಈ ಒಂದು ನಾನು ನಿಂತಿರುವಂಥ ಜಾಗವನ್ನು ಘೋಷಣೆ ಮಾಡಿದ್ದು. ನಾನು ಈಗ ನಿಂತಿರುವಂಥ ಜಾಗ ಏನಿದೆ ಸಗಡಗೆರೆ ಗ್ರಾಮ. ಈ ಒಂದು ಗ್ರಾಮದಲ್ಲಿರುವಂಥ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಅಂದರೆ ಕಂಪ್ಲೀಟ್ ಗ್ರಾಮವನ್ನು ವಕೇಟ್ ಮಾಡುವಂಥ ಕೆಲಸವನ್ನು ಸ್ಥಳೀಯ ಅಧಿಕಾರಿಗಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಶಿರೂರು ಬಳಿ ಗುಡ್ಡ ಕುಸಿತ ಸಂದರ್ಭದಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು HPCL ಕಂಪನಿಗೆ ಸೇರಿದಂಥ ಗ್ಯಾಸ್ ಟ್ಯಾಂಕರ್ಗಳು ನದಿಗೆ ಬಿದ್ದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದರೆ ಸುಮಾರು 6 ಕಿಲೋಮೀಟರ್ ದೂರದವರೆಗೂ ಕೂಡ ನದಿಯಲ್ಲಿ ಕೊಚ್ಕೊಂಡು ಬಂದಿತ್ತು. ಆ ಒಂದು ಗ್ಯಾಸ್ ಟ್ಯಾಂಕರ್ ನದಿಯ ಮಧ್ಯಭಾಗದಲ್ಲಿತ್ತು. ನೇವಿ ಹಾಗೂ ರಕ್ಷಣಾ ಸಿಬ್ಬಂದಿಗಳ ಒಂದು ಸಹಾಯದಿಂದ ಅದನ್ನು ಕಾರ್ಯಾಚರಣೆ ಮಾಡಿ ದಡಕ್ಕೆ ಎಳೆದುಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. ನಾವು ನೋಡ್ಬೋದು, ಅಲ್ಲಿ ಗ್ಯಾಸ್ ಟ್ಯಾಂಕರ್ HPCL ಕಂಪನಿಗೆ ಸೇರಿದಂಥ ಗ್ಯಾಸ್ ಟ್ಯಾಂಕರನ್ನು ಅಲ್ಲಿ ದಡಕ್ಕೆ ಎಳೆದು ತಂದಿರುವಂಥ ದೃಶ್ಯವನ್ನು ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆ ಗ್ಯಾಸ್ ಟ್ಯಾಂಕರ್ ಏನಿದೆ, ಆ ಒಂದು ಗ್ಯಾಸ್ ಟ್ಯಾಂಕರ್ ನದಿಯ ಒಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಅದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಅದರಲ್ಲಿರುವಂಥ HPCL LPG ಗ್ಯಾಸ್ ಏನಿದೆ, ಆ ಒಂದು ಗ್ಯಾಸನ್ನು ನೀರಿನ ಒಳಗಡೆ ಅದನ್ನು ಬಿಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದು. ಆ ಗ್ಯಾಸ್ ಟ್ಯಾಂಕರ್ ಏನಿದೆ ಅಲ್ಲಿಂದ 50 ಮೀಟರ್ ಸರೌಂಡಿಂಗಲ್ಲಿ ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಕೆ ಮಾಡದಂತೆ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಸ್ಟವ್ಗಳನ್ನು ಆಗಲಿ ಅಥವಾ ಬೆಂಕಿಯನ್ನು ಹಚ್ಚೋದಾಗಲಿ ಏನನ್ನೂ ಕೂಡ ಮಾಡಬಾರ್ದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಕೂಡ ಇಲ್ಲಿ ಆಗಮಿಸಿ HPCL ಕಂಪನಿಗೆ ಸೇರಿದಂಥ ಒಂದು ಮ್ಯಾನೇಜರ್ ಜೊತೆ ಮಾತಾಡ್ತಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಅವರು ಒಂದಷ್ಟು ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ನೋಡಿ, ಅವರು ಒಂದಷ್ಟು ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಶಾಸಕರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸತೀಶ್ ಸೈಲ್ ಅವರೇ, ಈಗ ಈ ಸರ್ ಕ್ಷಮೆ ಇರಲಿ. ಈಗ ನೋಡಿ ಸರ್, ಅಲ್ಲಿ ಗ್ಯಾಸ್ ಟ್ಯಾಂಕರ್ ಬಿದ್ದಿದೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರನ್ನೆಲ್ಲರೂ ಕೂಡ ಜಿಲ್ಲಾಧಿಕಾರಿ ವತಿಯಿಂದ ಜಿಲ್ಲಾಡಳಿತ ವಕೇಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗ ಇಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಸರ್? ನೀವು ಈಗ ಬಂದು ಅವರ ಬಳಿ ಮಾತನಾಡಿದಾಗ ಏನೆಲ್ಲ ಗೊತ್ತಾಯಿತು ನಿಮಗೆ? ಈಗ ಅವು ಎಲ್ಲ ಪಾಸಿಬಿಲಿಟಿಯನ್ನು ಟ್ರೈ ಮಾಡಿದ್ದಾರೆ. ಆದರೆ ಏನು ಇದು ಗ್ಯಾಸ್ ಏನು ಉಂಟಲ್ಲ, ಇದು ಫಸ್ಟ್ ಆಫ್ ಆಲ್ LPG ಕುಕ್ಕಿಂಗ್ ಗ್ಯಾಸ್. ಈ ಕುಕ್ಕಿಂಗ್ ಗ್ಯಾಸ್ ಆ್ಯಕ್ಚುಲಿ ಹಾರ್ಮ್ಫುಲ್ ಅಲ್ಲ ಅಂತ ಅವರು ಕ್ಲಿಯರ್ ಕಟ್ ಫಸ್ಟ್ ಕೇಳಿದ್ದೇವೆ, ವೆದರ್ ಇಟ್ ಈಸ್ ಹಾರ್ಮ್ಫುಲ್. ಅವರ GM ಅವರು ಬಂದಿದ್ದಾರೆ, ಅವರು ಕ್ಲಿಯರ್ ಕಟ್ ಅವರು ಹೇಳಿದ್ದಾರೆ ಅದು ಇಟ್ ಇಸ್ ನಾಟ್ ಹಾರ್ಮ್ಫುಲ್ ಅಂತ ಹೇಳ್ಕೊಂಡು. ಹಾರ್ಮ್ಲೆಸ್ ಆದರೂ ಏನು ಡಿಸ್ಚಾರ್ಜ್ ಆಗ್ತದೆ ಅಂತ ಕೇಳಿದ್ದೇವೆ ನಾವು. ಅವರು ಪರ್ ಮಿನಿಟ್ ಒಂದು 3 kgಯಿಂದ 5 kg ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೊಂದು 2 ದಿವಸ ಟೈಮ್ ತಗ್ತದೆ. ಸರ್, ಈಗ 2 ದಿವಸ ಟೈಮ್ ತೊಗೊಳೋದಾದ್ರೆ ಏನು ಸರ್? ಹಾಗಾದರೆ ಗ್ರಾಮಸ್ಥರ ಪರಿಸ್ಥಿತಿ ಅಂತ ಹೇಳಿದ್ರೆ ಈಗ ನಾವು ಹೇಳಲಿಕ್ಕೂ ನಮಗೂ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಗ್ರಾಮಸ್ಥರು. ಕಾರವಾರದಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಪ್ರಕರಣ. ಗುಡ್ಡ ಕುಸಿದು ನೀರಿನಲ್ಲಿ ಟ್ಯಾಂಕರ್ ಮುಳುಗಡೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ಯಾಸ್ ಟ್ಯಾಂಕರ್ನಲ್ಲಿದ್ದಂತಹ ಗ್ಯಾಸ್ ಅನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. HBL ಕಂಪನಿ ಸುರಕ್ಷಿತವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನದಿಯಲ್ಲಿ ಗ್ಯಾಸ್ ರಿಲೀಸ್ ಅನ್ನ ಮಾಡ್ತಿದ್ದಾರೆ ಸಿಬ್ಬಂದಿ. ಮನೆಯಲ್ಲಿ ಅಡುಗೆ ಮಾಡದಂತೆ ಸ್ಥಳೀಯರಿಗೆ ಸೂಚನೆ ನೀಡಲಾಗಿದೆ. ಊರು ಬಿಡುವಂತೆ ಸ್ಥಳೀಯರಿಗೆ ಸೂಚನೆ ನೀಡಲಾಗಿದೆ. ಸಗಡಗೇರಿ ಗ್ರಾಮದ ಜನರಿಗೆ ಎಚ್ಚರಿಕೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಗ್ರಾಮಕ್ಕೆ ಇದೀಗ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ನೀಡಿದ್ದಾರೆ.
ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ ಶಾಸಕ ಸತೀಶ್ ಸೈಲ್. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ನಾಗೇಂದ್ರ ಬಾಬು ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ನಿಮ್ಮ ಸುರಕ್ಷತೆಯನ್ನು ಕೂಡ ನೋಡ್ಕೊಳ್ಳಿ, ಯಾಕಂತಂದ್ರೆ ಅಲ್ಲಿ ಬಹಳ ಒಂದು ಡೇಂಜರಸ್ ಆಗಬಲ್ಲಂತಹ ಕಾರ್ಯಾಚರಣೆ ಆಗ್ತಾ ಇರೋದು. ಸುರಕ್ಷತೆ ತೆಗೆದುಕೊಳ್ತಿದ್ದಾರೆ ಯಟ್ ಅಗೇನ್. ಸ್ಥಳೀಯರಿಗೆ ಯಾವ ರೀತಿ ಮುಂಜಾಗ್ರತೆ ನೀಡಲಾಗಿದೆ, ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ವಿವರಿಸ್ತಾ ಹೋಗೋದಾದ್ರೆ. ಸ್ಮಿತಾ, ನೋಡಿ ಈಗ ಡೇಂಜರ್ ಝೋನ್ ಅಂತೇಳಿ ಈಗ ಈ ಒಂದು ನಾನು ನಿಂತಿರುವಂಥ ಜಾಗವನ್ನು ಘೋಷಣೆ ಮಾಡಿದ್ದು. ನಾನು ಈಗ ನಿಂತಿರುವಂಥ ಜಾಗನಿದೆ ಸಗಡಗೆರೆ ಗ್ರಾಮ. ಈ ಒಂದು ಗ್ರಾಮದಲ್ಲಿರುವಂಥ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದೆ. ಅಂದರೆ ಕಂಪ್ಲೀಟ್ ಗ್ರಾಮವನ್ನು ವಕೇಟ್ ಮಾಡುವಂಥ ಕೆಲಸವನ್ನು ಸ್ಥಳೀಯ ಅಧಿಕಾರಿಗಳು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಶಿರೂರು ಬಳಿ ಗುಡ್ಡ ಕುಸಿತ ಸಂದರ್ಭದಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು HPCL ಕಂಪನಿಗೆ ಸೇರಿದಂಥ ಗ್ಯಾಸ್ ಟ್ಯಾಂಕರ್ಗಳು ನದಿಗೆ ಬಿದ್ದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದರೆ ಸುಮಾರು 6 ಕಿಲೋಮೀಟರ್ ದೂರದವರೆಗೂ ಕೂಡ ನದಿಯಲ್ಲಿ ಕೊಚ್ಕೊಂಡು ಬಂದಿತ್ತು. ಆ ಒಂದು ಗ್ಯಾಸ್ ಟ್ಯಾಂಕರ್ ನದಿಯ ಮಧ್ಯಭಾಗದಲ್ಲಿತ್ತು. ನೇವಿ ಹಾಗೂ ರಕ್ಷಣಾ ಸಿಬ್ಬಂದಿಗಳ ಒಂದು ಸಹಾಯದಿಂದ ಅದನ್ನು ಕಾರ್ಯಾಚರಣೆ ಮಾಡಿ ದಡಕ್ಕೆ ಎಳೆದುಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. ನಾವು ನೋಡ್ಬೋದು, ಅಲ್ಲಿ ಗ್ಯಾಸ್ ಟ್ಯಾಂಕರ್ HPCL ಕಂಪನಿಗೆ ಸೇರಿದಂಥ ಗ್ಯಾಸ್ ಟ್ಯಾಂಕರನ್ನು ಅಲ್ಲಿ ದಡಕ್ಕೆ ಎಳೆದು ತಂದಿರುವಂಥ ದೃಶ್ಯವನ್ನು ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆ ಗ್ಯಾಸ್ ಟ್ಯಾಂಕರ್ ಏನಿದೆ, ಆ ಒಂದು ಗ್ಯಾಸ್ ಟ್ಯಾಂಕರ್ ನದಿಯ ಒಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಅದು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಅದರಲ್ಲಿರುವಂಥ HPCL LPG ಗ್ಯಾಸ್ ಏನಿದೆ, ಆ ಒಂದು ಗ್ಯಾಸನ್ನು ನೀರಿನ ಒಳಗಡೆ ಅದನ್ನು ಬಿಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಈ ಒಂದು ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದು, ಆ ಗ್ಯಾಸ್ ಟ್ಯಾಂಕರ್ ಏನಿದೆ ಅಲ್ಲಿಂದ 50 ಮೀಟರ್ ಸರೌಂಡಿಂಗಲ್ಲಿ ಯಾವುದೇ ರೀತಿಯಂಥ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಬಳಕೆ ಮಾಡದಂತೆ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದರ ಜೊತೆಗೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಸ್ಟವ್ಗಳನ್ನು ಆಗಲಿ ಅಥವಾ ಬೆಂಕಿಯನ್ನು ಹಚ್ಚದಾಗಲಿ ಏನನ್ನೂ ಕೂಡ ಮಾಡಬಾರ್ದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಕೂಡ ಇಲ್ಲಿ ಆಗಮಿಸಿ HPCL ಕಂಪನಿಗೆ ಸೇರಿದಂಥ ಒಂದು ಮ್ಯಾನೇಜರ್ ಜೊತೆ ಮಾತಾಡ್ತಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ಅವರು ಒಂದಷ್ಟು ಅವ್ರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ನೋಡಿ, ಅವರು ಒಂದಷ್ಟು ಸಲಹೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಶಾಸಕರನ್ನು ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಸತೀಶ್ ಸೈಲ್ ಅವರೇ, ಈಗ ಈ ಸರ್ ಕ್ಷಮೆ ಇರಲಿ. ಈಗ ನೋಡಿ ಸರ್, ಅಲ್ಲಿ ಗ್ಯಾಸ್ ಟ್ಯಾಂಕರ್ ಬಿದ್ದಿದೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮಸ್ಥರನ್ನೆಲ್ಲರೂ ಕೂಡ ಜಿಲ್ಲಾಧಿಕಾರಿ ವತಿಯಿಂದ ಜಿಲ್ಲಾಡಳಿತ ವಕೇಟ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಈಗ ಇಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಸರ್? ನೀವು ಈಗ ಬಂದು ಅವರ ಬಳಿ ಮಾತನಾಡಿದಾಗ ಏನೆಲ್ಲ ಗೊತ್ತಾಯಿತು ನಿಮಗೆ? ಈಗ ಅವು ಎಲ್ಲ ಪಾಸಿಬಿಲಿಟಿಯನ್ನು ಟ್ರೈ ಮಾಡಿದ್ದಾರೆ. ಆದರೆ ಏನು ಇದು ಗ್ಯಾಸ್ ಏನು ಉಂಟಲ್ಲ, ಇದು ಫಸ್ಟ್ ಆಫ್ ಆಲ್ LPG ಕುಕ್ಕಿಂಗ್ ಗ್ಯಾಸ್. ಈ ಕುಕ್ಕಿಂಗ್ ಗ್ಯಾಸ್ ಆ್ಯಕ್ಚುಲಿ ಹಾರ್ಮ್ಫುಲ್ ಅಲ್ಲ ಅಂತ ಅವರು ಕ್ಲಿಯರ್ ಕಟ್ ಫಸ್ಟ್ ಕೇಳಿದ್ದೇವೆ, ವೆದರ್ ಇಟ್ ಈಸ್ ಹಾರ್ಮ್ಫುಲ್. ಅವರ GM ಅವರು ಬಂದಿದ್ದಾರೆ, ಅವರು ಕ್ಲಿಯರ್ ಕಟ್ ಅದೇ ಅವರು ಹೇಳಿದ್ದಾರೆ, ಅದು ಇಟ್ ಇಸ್ ನಾಟ್ ಹಾರ್ಮ್ಫುಲ್ ಅಂತ ಹೇಳ್ಕೊಂಡು. ಹಾರ್ಮ್ಲೆಸ್ ಆದರೂ ಏನು ಡಿಸ್ಚಾರ್ಜ್ ಆಗ್ತದೆ ಅಂತ ಕೇಳಿದ್ದೇವೆ ನಾವು. ಅವರು ಪರ್ ಮಿನಿಟ್ ಒಂದು 3 kg 5 kg ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೊಂದು 2 ದಿವಸ ಟೈಮ್ ತಾಗ್ತದೆ ಸರ್. ಈಗ 2 ದಿವಸ ಟೈಮ್ ತೊಗೊಳೋದಾದ್ರೆ ಏನು ಸರ್ ಹಾಗಾದರೆ? ಗ್ರಾಮಸ್ಥರ ಪರಿಸ್ಥಿತಿ ಅಂತ ಹೇಳಿದ್ರೆ ಈಗ ನಾವು ಹೇಳಲಿಕ್ಕೂ ನಮಗೂ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಗ್ರಾಮಸ್ಥರು